ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಸೊ ಎಷ್ಟಾಗಿದೆ ರೂಪಾಯಿ ಮೌಲ್ಯ? 96.29 ಆಗಿದೆ. ಅದೇ 22 to 23 ಇಂದ ಹಿಡ್ಕೊಂಡು 25 ಒಳಗಡೆ ಎಷ್ಟಿತ್ರಿ ರೂಪಾಯಿ ಮೌಲ್ಯ ಅಪ್ಪ ಅಂತಂದ್ರೆ 80 to 85. ಓಕೆ, ಇದು ರೂಪಾಯಿ ಅಂದ್ರೆ ನಾವು ರೂಪಾಯಿ ಅಂತೀವಿ, ಅವ್ರು $1 ಅಂತಾರೆ. $1 ನಾವ್ ಎಷ್ಟು ರೂಪಾಯಿ ಕೊಡ್ಬೇಕ್ರಿ ಅಂತಂದ್ರೆ 96 ರೂಪಾಯಿ .29 ಆಯ್ತು. ಇದು 100 ರೂಪಾಯಿ ಇದ್ದಿದ್ದು ಇಲ್ಲ 50 ರೂಪಾಯಿ ಆಯ್ತು. ಹೌದಾ? ಯಾರಿಗ ಲಾಭ ಇಲ್ರಿ? ರಾಗಿಯವನಿಗೆ ಲಾಭ. ಒಂದು ಬ್ಯಾರೆಲ್ಗೆ $100 ಆಗಿದೆ. ಹೌದಾ? ಎಷ್ಟು? ಓಕೆ, ಸೊ ಶೇಡ್ ಆಫ್ ಹಾರ್ಮೋನ್ಸ್ ಒಳಗಡೆ ಎಷ್ಟು ಪರ್ಸೆಂಟ್ ರೀ? ಎಷ್ಟು ಪರ್ಸೆಂಟ್ ನಮ್ ಕೂಡ ಇದಾಗುತ್ತಪ್ಪ ಅಂತಂದ್ರೆ 20% ಏನಾಗ್ತಿದೆ ಇಲ್ಲಿ. ಈ ಕಡೆ ಒಬ್ಬತ್ತ ಯುದ್ಧ ಮಾಡಕ್ ಕುಂತಾನ, ಈ ಕಡೆ ಒಬ್ಬ ಯುದ್ಧ ಮಾಡಕ್ ಕುಂತಾನಪ್ಪ ಅಂತಂದ್ರೆ ಇವ್ರಿಬ್ರಿಗೆ ಅಷ್ಟೇ ನಷ್ಟ ಅಲ್ರಿ, ಇಡೀ ವರ್ಲ್ಡ್ ಏನಾಗ್ತಿದೆ? ನಷ್ಟ ಆಗ್ತಿದೆ. ಫಸ್ಟ್ ವರ್ಲ್ಡ್ ವಾರ್ ಆಯ್ತು, ಹೌದಾ? ದೆನ್ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಏನ್ ಬಂತಪ್ಪ ಅಂತಂದ್ರೆ ಲೀಗ್ ಆಫ್ ನೇಷನ್ಸ್ ಅಂತ ಬರ್ತೈತಿ. ಹೌದಾ? ರಾಷ್ಟ್ರಗಳ ಒಕ್ಕೂಟ ಅಂತ ಸ್ಥಾಪನೆ ಆಗುತ್ತೆ. ದೆನ್ ಸೆಕೆಂಡ್ ವರ್ಲ್ಡ್ ಆಗದೆ ಏನಾಗುತ್ತೆ? ಈವನ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಹೌದಾ? ಯಾಕೆ ಸ್ಥಾಪನೆ ಆಯ್ತು? ಪೀಸ್ ಒಳಗಡೆ ಶಾಂತಿ ಬೇಕು ಜಗತ್ತೊಳಗಡೆ. ಇವರು ಕ್ಯಾಪಿಟಲಿಸ್ಟ್, ಇವರು ಕಮ್ಯುನಿಸ್ಟ್. ಬಟ್ ಪ್ರೆಸೆಂಟ್ ಒಳಗಡೆ ಏನ್ ಮಾಡ್ಯಾನ್ರಿ ಟ್ರಂಪ್? ಮೊನ್ನೆ ಎಲ್ಲಿವಾಗನ ಚೀನಾಕ್ ಹೋದ. ಹೌದಾ? ಹೆಂಗ್ ಆಗ್ತಿದೆ ಅಂದ್ರೆ ಜಿಯೋ ಪಾಲಿಟಿಕ್ಸ್ ಒಂದು ರೀತಿಯ ಒಂದು ಸ್ಟೆಬಿಲ್ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಯಾರು ಯಾವ ಕಡೆ ಯಾವಾಗ ಹೆಂಗ್ ವಾಳ್ತಾರ ಅನ್ನೋದು ಗೊತ್ತಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ವರ್ಲ್ಡ್ ಒಳಗಡೆ ಈ ರೀತಿಯ ಅತಂತ್ರ ಪರಿಸ್ಥಿತಿಗಳು, ಅರಾಜಕತೆಗಳು ಸೃಷ್ಟಿಗೆ ಕಾರಣ ಆಗ್ತವೆ. ಇನ್ವೆಸ್ಟ್ಮೆಂಟ್ ಆಗ್ಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೇಳಿ. ಹೌದಾ? ವಿದೇಶಿ ನೇರ ಹೂಡಿಕೆಗಳು ಅವು ಜಾಸ್ತಿ ಆಗ್ಬೇಕು. ಸೊ ನಮಗೆ ಏನಾಗ್ತಿದೆ? ವರ್ಲ್ಡ್ ಮೈನಸ್ ಆಗ್ತದೆ. ಏನಾಗ್ತದೆ? ಅವ್ರು ಹೇಳಿದೆ, ಭಾರತದಲ್ಲಿ ಇರ್ತಕ್ಕಂಥವ್ರು ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರ ವಿದೇಶಗಳಿಗೆ ವ್ಯಾಪಾರಕ್ಕ ವ್ಯವಹಾರಕ್ಕ, ಹೌದಾ, ಹೋಗಿರ್ತಾರ. ಇನ್ನೊಂದು ವಿದ್ಯಾಭ್ಯಾಸಕ್ಕೆ ಏನೋ ಒಂದು. ಸೊ ಅಲ್ಲಿರ್ತಕ್ಕಂಥವ್ರು ಅವ್ರಲ್ಲಿ ಸ್ಯಾಲ್ರಿ ಇರ್ತದೆ. ಸೊ ನಮ್ಮಲ್ಲಿ ಸ್ಯಾಲ್ರಿ 10,000 ಇದೆ, 10K ಇದೆ ಅಂತಂದ್ರೆ ಅವರಲ್ಲಿ ಅದೇ $10K ಇತ್ತಂದ್ರೆ $10K ಎಷ್ಟ ಐತ್ರಿ? 10,000 ರೂಪಾಯಿಕ್ಕೂ $10,000 ವ್ಯತ್ಯಾಸ ಐತಲ್ರಿ. ಅದು TA.